ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ಆಶ್ರಯ ಟಿವಿಯ ವೀಕ್ಷಕರೇ, ತಮಗೆಲ್ಲರಿಗೂ ಬೇಗನೆ ಬರಲಿಕ್ಕಾಗಿರುವಂಥ ಕರ್ತನಾದ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸತ್ಯವೇದ ಶಾಲೆ ಎನ್ನುವಂಥ ಶಿರೋನಾಮದ ಅಡಿಯಲ್ಲಿ ತಿರುಗೊಂದಾವರ್ತಿ ನಿಮ್ಮ ನಡುವಿನಲ್ಲಿ ದೇವರ ವಾಕ್ಯವಾಗಿ ನಿಲ್ಲುವುದಕ್ಕಾಗಿ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರಗಳು. ಪ್ರಿಯರೇ, ಇವತ್ತು ನಾವು ಕರ್ತನಾದ ಯೇಸು ಸ್ವಾಮಿ ಹೇಳಿರುವಂಥ ಒಂದು ವಾಕ್ಯದ ಅದರ ಆಳತೆ, ಅದರ ಅರ್ಥ ನಮಗೆ ಒಟ್ಟಾಗಿ ಸರಿ ಕಲಿಯೋಣ. ಅದಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡಂಥ ಭಾಗ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 7ನೆಯ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 7ನೇ ವಾಕ್ಯ. ಆ ವಾಕ್ಯವನ್ನು ನಾನು ನಿಮಗೋಸ್ಕರವಾಗಿ ಓದಿಕೊಳ್ಳುತ್ತಾ ಇದ್ದೇನೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಇವತ್ತು ಅದರ ಪ್ರಾರಂಭದ ಭಾಗ, ಅದರ ಒಂದು ಭಾಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಾಗಿ ನಾನು ಇಚ್ಛೆಪಡುತ್ತಾ ಇದ್ದೇನೆ. ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಅದರ ಕೆಳಗಿನ ಪದಗಳಲ್ಲಿ ನಾವು ಕಾಣ್ತಾ ಇದ್ದೇವೆ, ಬೇಡಿಕೊಳ್ಳುವಂಥ ಪ್ರತಿಯೊಬ್ಬನು ಅದನ್ನು ಪಡೆದುಕೊಳ್ಳುತ್ತಾನೆ. ಇವತ್ತು ದೇವರ ಸನ್ನಿಧಾನದಲ್ಲಿ ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಾವೊಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಖಂಡಿತವಾಗಲೂ ಯಥಾರ್ಥವಾಗಿ ದೇವರ ಮುಂದೆ ಕೇಳಿಕೊಳ್ಳುವುದಾದರೆ ದೇವರು ನಮಗೆ ಆ ವಿಷಯಕ್ಕಾಗಿ ಬಿಡುಗಡೆಗಳನ್ನು ಕೊಡುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಂದು ಪದ ಇದೆ, ನೀವು ಒಬ್ಬಂಟಿಗರಾಗಿರುವಾಗ ನಿಮ್ಮ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿ ನಿಮ್ಮ ಹೃದಯವನ್ನು ತಿಳಿಯುವಂಥ ದೇವರ ಮುಂದೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹೇಳ್ರಿ ಅಥವಾ ಪ್ರಾರ್ಥನೆಗಳನ್ನು ಮಾಡಿರಿ. ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಪ್ರಾರ್ಥನೆ ಅಥವಾ ಮಾಡಿರಿ ಎಂಬುದಾಗಿ, ಅಥವಾ ದೇವರಲ್ಲಿ ಕೇಳಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಕಾಣ್ತಾ ಇದ್ದಾವೆ. ಯಾರೂ ತಿಳಿಯದೆ ನಿನಗಿರುವಂಥ ನಿನ್ನ ಅಂತರಂಗದ ವಿಷಯವನ್ನು ನಿನ್ನ ತಂದೆಯಾಗಿರುವ ದೇವರೊಂದಿಗೆ ನೀನು ಅದನ್ನು ಬಿಚ್ಚಿ ಹೇಳುವಾಗ ನಿನ್ನ ಅಂತರಂಗವನ್ನು ತಿಳಿಯುವಂಥ ದೇವರು, ನೀನು ರಹಸ್ಯವಾಗಿ ಮಾಡಿರುವಂಥ ಪ್ರಾರ್ಥನೆಗಳಿಗೆ ದೇವರು ಬಹಿರಂಗವಾಗಿ ಉತ್ತರವನ್ನು ಕೊಡುತ್ತಾನೆಂಬುದಾಗಿ ಆ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಆದ್ದರಿಂದ ನಾವು ಯಾವುದೇ ಅಗತ್ಯಗಳಿದ್ದರೂ ನಮ್ಮನ್ನು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದಕ್ಕಾಗಿ ಕೇಳಿಕೊಳ್ಳುವುದಕ್ಕಾಗಿ ಮರೆತು ಹೋಗಬಾರದೆಂಬುದಾಗಿ ನಾನು ಪ್ರಾರಂಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತಾ ಇದ್ದೇನೆ. ಕೀರ್ತನೆಗಳನ್ನು ನಾವು ಓದುವಾಗ ಕಾಣ್ತದೆ 34ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ಒಂದು ಪದ ಇದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂಥವರಿಗೆ ಯಾವ ಮೇಲಿಗೂ ಕೊರತೆ ಉಂಟಾಗುವುದಿಲ್ಲ. ನಿಮ್ಮ ಅಗತ್ಯಗಳು ಯಾವುದಾಗಿದ್ದರೂ ಆ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಶಕ್ತನಾಗಿರುವಂಥ ಒಬ್ಬ ದೇವನಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಆ ದೇವರಲ್ಲಿ ಪರಿಪೂರ್ಣವಾಗಿ ಯಥಾರ್ಥವಾಗಿ ನಾವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಲೂ ಆ ದೇವರು ನಮಗೆ ಪರಿಹಾರವನ್ನು ಕೊಡುತ್ತಾನೆ. ಬನ್ನಿ ನಾವು ಧ್ಯಾನಿಸೋಣ. ನಮ್ಮ ಪ್ರಾರ್ಥನಾ ಮನವಿಗಳನ್ನು ದೇವರ ಮುಂದೆ ಕೇಳಿಕೊಳ್ಳುವಾಗ ಅಥವಾ ದೇವರ ಹತ್ರ ಹೇಳಿಕೊಳ್ಳುವಾಗ ತಂದೆ, ಮಗ, ಪರಿಶುದ್ಧಾತ್ಮ 3 ತ್ರೈಯೇಕ ದೇವರು, ಅಂದರೆ ನಮ್ಮ ಏಕದೇವನಾಗಿರುವಂಥ ದೇವರ ಸಾನ್ನಿಧ್ಯ ನಮ್ಮ ಪ್ರಾರ್ಥನಾ ಮನವಿಗಳೊಂದಿಗೆ ಬಂದು ಆ ಪ್ರಾರ್ಥನೆಗಳಿಗೆ ಬಿಡುಗಡೆಗಳನ್ನು ಕೊಡುತ್ತಾನೆ. ನಮಗೊತ್ತು ನಾವು ಮಾಡುವಂಥ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ನೇರವಾಗಿ ತಂದೆ ಬಳಿಗೆ ಹೋಗುವಾಗ ಕರ್ತನಾದ ಯೇಸು ಸ್ವಾಮಿ ಅದರ ಆ ಪ್ರಾರ್ಥನೆಯ ಮಧ್ಯದಲ್ಲಿ ನಿಂತುಕೊಂಡು, ಈ ಮಗನು ನನ್ನ ಮಗನು, ನಾನು ರಕ್ತವನ್ನು ಸುರಿಸಿಕೊಟ್ಟು ಅಥವಾ ನಾನು ಕ್ರಯವನ್ನು ಕೊಟ್ಟು ನಾನು ವಿಮೋಚನೆ ಮಾಡಿರುವಂಥ ನನ್ನ ಮಗನೆಂಬುದಾಗಿ ಹೇಳಿಕೊಂಡು ಆ ತಂದೆಯಾದ ದೇವರೊಂದಿಗೆ ಈ ಮಗನಿಗೆ ಉತ್ತರವನ್ನು ಕೊಡೆಂಬುದಾಗಿ ವಿಜ್ಞಾಪಿಸಲು ಅಲ್ಲಿ ಕಾಣುತ್ತದೆ. ಪರಿಶುದ್ಧ ಆತ್ಮನು ಆ ಪ್ರಾರ್ಥನೆಯ ಉತ್ತರವಾಗಿ ನೇರವಾಗಿ ನಮ್ಮ ಬಳಿಗೆ ಬರುತ್ತಾನೆ. ನಾವು ಪ್ರಾರ್ಥನೆ ಮಾಡುವಂಥ ಎಲ್ಲ ವಿಷಯಗಳಿಗೆ ಖಂಡಿತವಾಗಲೂ ಬಿಡುಗಡೆ ಇದ್ದೇ ಇದೆ ಎಂಬುದಾಗಿ ನಾವು ನಂಬುವಂಥವರಾಗಿರಬೇಕು. ಮತ್ತು ನಾವು ಓದಿರುವಂಥ ವಾಕ್ಯದ ಕೆಳಗಿನ ಒಂದು ವಾಕ್ಯದಲ್ಲಿ ಒಂದು ಪದ ಬರೆಯಲ್ಪಟ್ಟಿದೆ. ಈ ಪ್ರಪಂಚದಲ್ಲಿರುವಂಥ ತಂದೆಯೊಂದಿಗೆ ಹೋಲಿಸಿಕೊಂಡು ಹೇಳುವಂಥ ಪದ, ಆ ವಾಕ್ಯ 10ನೇ ವಾಕ್ಯ, ಮೀನು ಕೇಳಿದರೆ ಹಾವನ್ನು ಕೊಡುವನೆ. ಅಲ್ಲಿ ಆ ವಾಕ್ಯವನ್ನು ಓದುವಾಗ ಅದರ 9ನೇ ವಾಕ್ಯ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವಂಥ ಮಗನಿಗೆ ಕಲ್ಲನ್ನು ಕೊಡುತ್ತೀರಾ? ನಿಮ್ಮ ಮಗ ನಿಮ್ಮ ಹತ್ರ ಬಂದು ಬಹಳ ಪ್ರೀತಿಯಿಂದ, ಅಪ್ಪ ನನಗೊಂದು ಸ್ವಲ್ಪ ರೊಟ್ಟಿ ಕೊಡೆಂಬುದಾಗಿ ಕೇಳಿಕೊಂಡ್ರೆ ನೀವು ರೊಟ್ಟಿಯ ಬದಲಾಗಿ ಕಲ್ಲನ್ನು ಕೊಂಡೋಗಿ ಕೊಡುತ್ತೀರಾ? ಅಥವಾ ನಿಮ್ಮ ಮಗನು ನಿಮ್ಮ ಹತ್ರ ಬಂದುಬಿಟ್ಟು ನನಗೆ ಮೀನು ತಿನ್ನುವಂಥ ಆಸೆ ಆಗ್ತಾ ಇತ್ತು, ಮೀನು ಬೇಕೆಂಬುದಾಗಿ ಕೇಳುವಾಗ ನೀವು ಹಾವನ್ನು ಹಿಡಿದುಕೊಂಡು ಕೊಡುತ್ತೀರೋ? ಅಲ್ಲಿ ಆ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡುತ್ತಾ ಇದೆ, ನೀವು ಕೆಟ್ಟವರಾಗಿರುವಂಥ ನೀವುಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡುವಾಗ ಒಳ್ಳೆಯವನಾಗಿರುವಂಥ ದೇವನು ತನ್ನನ್ನು ಪ್ರೀತಿಸುವಂಥವರಿಗೆ ಎಷ್ಟು ಅಧಿಕವಾಗಿ ಕೊಡಲಾರ. ಇವತ್ತು ನಾವು ಕೇಳುವಂಥ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಮ್ಮ ಪ್ರಾರ್ಥನಾ ಮನವಿಗಳು ಕೇಳಲಿಕ್ಕಾಗಿ ಒಬ್ಬ ದೇವನಿದ್ದಾನೆಂಬುದಾಗಿ ಮರೆತು ಹೋಗಬಾರದು. ಯಾವುದೇ ಆಗಿರಲಿ, ಏನೇ ವಿಷಯವಾಗಿರಲಿ, ದೇವರ ಹತ್ರ ಕೇಳಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು. ಕೇಳಿಕೊಳ್ಳಿರಿ, ಖಂಡಿತವಾಗಲೂ ಬಿಡುಗಡೆಗಳನ್ನು ಕೊಡುತ್ತಾನೆ. ಈ ಪ್ರಪಂಚದಲ್ಲಿರುವಂಥ ಒಂದು ಸಾಮಾನ್ಯ ತಂದೆ, ಒಬ್ಬ ಸಾಧಾರಣವಾದ ವ್ಯಕ್ತಿ ತನ್ನ ಮಗನಿಗೋಸ್ಕರವಾಗಿ ಎಷ್ಟು ಆ ಪ್ರೀತಿಯಿಂದ, ಎಷ್ಟು ಅಕ್ಕರೆಯಿಂದ ತನ್ನ ಆ ಮಗನ ಆಸೆಗಳನ್ನು ಪೂರೈಸ್ತಾನೋ, ಇವತ್ತು ನಾವು ದೇವರ ಸನ್ನಿಧಾನಗಳಲ್ಲಿ ಬೇಡಿಕೊಳ್ಳುವಾಗ ನಮ್ಮ ತಂದೆಯಾಗಿರುವಂಥ ದೇವರು ನಮ್ಮ ಅಗತ್ಯಗಳ ನಡುವಿನಲ್ಲಿಯೂ ಇಳಿದುಕೊಂಡು ಬಂದು ಬಿಡುಗಡೆಗಳನ್ನು ಕೊಡಲಿಕ್ಕೆ ಶಕ್ತನೆಂಬುದಾಗಿ ಮರೆಯಬಾರದು. ಇವತ್ತು ಯಾವ ರೀತಿಯಾಗಿ ಕೇಳಿಕೊಳ್ಳಬೇಕು, ಯಾರಲ್ಲಿ ಕೇಳಿಕೊಳ್ಳಬೇಕೆನ್ನುವಂಥ 1-2 ವಿಷಯವನ್ನು ಬನ್ನಿ ನಮಗೆ ಒಟ್ಟಾಗಿ ಕಲಿಯೋಣ. ಯಾರಲ್ಲಿ ಕೇಳಿಕೊಳ್ಳಬೇಕು, ಹೇಗೆ ಕೇಳಿಕೊಳ್ಳಬೇಕೆನ್ನುವಂಥ ಕೆಲವು ವಿಷಯಗಳೊಂದಿಗೆ ನಿಮ್ಮೊಂದಿಗೆ ನಿಲ್ಲಕ್ಕಾಗಿ ನಾನು ಇಚ್ಛೆಪಡುತ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಮಾಡುತ್ತೀವಿ, ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ನಾವು ಬೇಡಿಕೊಳ್ಳಬೇಕು, ಕೇಳಿಕೊಳ್ಳಬೇಕು. ಯಾರಲ್ಲಿ ಕೇಳಿಕೊಳ್ಳಬೇಕು?
ಆ ಕೇಳಿಕೊಳ್ಳುವಂಥ ವ್ಯಕ್ತಿಗಳು ಯಾರಾಗಿರಬೇಕು, ಯಾರು ಅದಕ್ಕೆ ಅರ್ಹರೆಂಬುದಾಗಿ ನಾವು ಕಲಿಯೋಣ. ದೇವರ ಈ ಕೇಳಿಕೊಳ್ಳಿರಿ ಎನ್ನುವಂಥ ಪದವನ್ನು ನಾವು ಕಲಿತುಕೊಳ್ಳುವಾಗ ಅದರ ಅರ್ಥ ನಮ್ಮ ವಿಷಯಗಳನ್ನು, ನಾವು ಕೇಳಿಕೊಳ್ಳುವಂಥ ವಿಷಯವನ್ನು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಶಕ್ತನಾಗಿರುವಂಥ ವ್ಯಕ್ತಿ ಹತ್ರ ಕೇಳ್ಕೋಬೇಕು. ನಾವೆಲ್ಲರ ಹತ್ರ ಹೋಗಿ ಕೇಳಿ ಪ್ರಯೋಜನ ಇಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿರುವಂಥ ವ್ಯಕ್ತಿ, ಅಥವಾ ನಾವು ಕೇಳಿಕೊಳ್ಳುವಾಗ, ನಾವು ಉದಾಹರಣೆ ಹೇಳಬೇಕಾದ್ರೆ, ಇವಾಗ ನಿಮಗೊಂದು ಅಗತ್ಯ ಬಂತು, ನೀವು ಹೋಗಿ ಸಾಲ ಕೇಳಿಕೊಳ್ತೀರಿ. ಯಾರಲ್ಲಿ ಹೋಗಿ ಕೇಳಿಕೊಳ್ತೀರಿ? ನಿಮಗೆ ಯಾರು ಕೊಡುತ್ತಾರೆ ಎನ್ನುವಂಥ ನಂಬಿಕೆ ನಿಮಗಿದೆಯೋ ಅವರಲ್ಲಿ ಮಾತ್ರ ಹೋಗಿ ಕೇಳಿಕೊಳ್ತೀರಿ. ಅಂದರೆ ಅದರ ಅರ್ಥ ನಾನು ಹೇಳುವಂಥದ್ದು, ನಾವು ಕೇಳಿಕೊಳ್ಳುವಂಥದ್ದು ಯಾರು, ನಮಗೆ ಕೊಡಲಿಕ್ಕೆ ಸಾಮರ್ಥ್ಯ ಇರುವಂಥವನು ಯಾರೆಂಬುದಾಗಿ ಅರ್ಥ ಮಾಡಿಕೊಂಡು ಅವರಲ್ಲಿ ನಾವು ಕೇಳಿಕೊಳ್ಳಬೇಕು. ಇವತ್ತು ನಾವು ಅನೇಕರು ಕೇಳ್ಕೊಳ್ತೀವಿ, ಅನೇಕರು ಕೇಳಿಕೊಳ್ತಾ ಇದ್ದಾರೆ, ಆದರೆ ಅದಕ್ಕೆ ಉತ್ತರಗಳು ಸಿಗ್ತಾ ಇಲ್ಲ, ಗೊತ್ತಿಲ್ಲ ಯಾರಲ್ಲಿ ಕೇಳಿಕೊಳ್ಳಬೇಕೆಂಬುದಾಗಿ. ಈ ವಾಕ್ಯವನ್ನು ನಾವು ಕಲಿತುಕೊಂಡು ಬರುವಾಗ ಆ ವಾಕ್ಯದಲ್ಲಿ ಬಹಳ ವ್ಯಕ್ತವಾಗಿ ತಿಳಿಸಲ್ಪಡುವಂಥದ್ದು ಪದ ಕೇಳಿಕೊಳ್ಳಿಕ್ಕೆ ಸಾಮರ್ಥ್ಯನಾಗಿರುವಂಥ, ಅಥವಾ ಕೇಳಿ ನಿನ್ನ ವಿಷಯಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಾಮರ್ಥ್ಯಗಾರನಾಗಿರುವಂಥ ವ್ಯಕ್ತಿ ಹತ್ರ ಕೇಳಿಕೊಳ್ಳಬೇಕು. ನಮ್ಮ ಕೇಳುವಿಕೆಗಳನ್ನು ತೆಗೆದುಕೊಂಡು ನೋಡಿ, ಸಾಧಾರಣವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೀವಿ. ಪ್ರತಿ ದಿವಸ ರಾತ್ರಿ ಮಲಗುವಾಗ, ಬೆಳಿಗ್ಗೆ ಎದ್ದೇಳುವಾಗೆಲ್ಲ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೀವಿ. ನಮ್ಮ ಪ್ರಾರ್ಥನೆಗಳನ್ನೊಂದು ಸಾರಿ ತೆಗೆದುಕೊಂಡು ನೋಡಿದರೆ, ನಾವು ಒಂದು ವಾರ ಮಾಡುವಂಥ ಪ್ರಾರ್ಥನೆ, ನಾವು ಅದನ್ನು ರೆಕಾರ್ಡ್ ಮಾಡಿ ನೋಡಿಕೊಳ್ಳಿ. ಒಂದು ವಾರ ನಾವು ಮಾಡುವಂಥ ಪ್ರಾರ್ಥನೆಗಳು ನಮಗೆ ಗೊತ್ತಿಲ್ಲದೆ ಅದನ್ನು ರೆಕಾರ್ಡ್ ಮಾಡಿಟ್ಟು ನೋಡಿದರೆ, ಮತ್ತೆ ಆ ಪ್ರಾರ್ಥನೆಗಳನ್ನು ಕೇಳಿಕೊಂಡ್ರೆ ನಮ್ಮ ಪ್ರಾರ್ಥನೆಗಳ ಶೈಲಿಗಳೆಲ್ಲ ಒಂದೇ ರೀತಿಯಾಗಿರುತ್ತೆ. ನಿನ್ನೆ ಏನು ಕೇಳಿಕೊಂಡಿದ್ದೆವೋ, ನಿನ್ನೆ ಏನನ್ನು ಪ್ರಾರ್ಥನೆ ಮಾಡಿದವೋ ಅದನ್ನೇ ನಾವು ಪ್ರಾರ್ಥನೆ ಮಾಡುವಂಥದ್ದು. ಏನೋ ಬಾಯ್ಪಾಠವಾಗಿ ಕಲಿತುಕೊಂಡು ಇಟ್ಟಂಥ ಕೆಲವು ವಿಷಯಗಳನ್ನು ಅದೇ ರೀತಿಯಾಗಿ ನಾವು ಮಕ್ಕಳು ಸ್ಕೂಲಲ್ಲಿ ಎಕ್ಸಾಮ್ಗಳಲ್ಲಿ ಬರಲಿಕ್ಕೆ ಹೋಗುವಾಗ ಅವರು ಬಾಯ್ಪಾಠವಾಗಿ ಕಲಿತಂಥ ವಿಷಯಗಳು ಹೋಗಿ ಪೇಪರ್ಲಿ ಬರೆಯೋ ಪ್ರಕಾರ ರಾತ್ರಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಾಗ ನಾವು ಕೂಡ ಅದನ್ನೇ ಮಾಡುವಂಥದ್ದು. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಅದೇ ಪ್ರಾರ್ಥನಾ ಮನವಿಗಳನ್ನು ಅದೇ ರೀತಿ ಗೊತ್ತಿಲ್ಲದೆ ಹೇಳ್ಕೊಂಡು, ನಮ್ಮ ಚಿಂತೆಗಳೆಲ್ಲೋ ಇರುತ್ತೆ, ನಾವು ಎಲ್ಲೋ ಆಲೋಚನೆ ಮಾಡ್ತಾ ಇರ್ತೀವಿ, ಅದರ ಪ್ರಾರ್ಥನೆಗಳು ನಡೀತಾ ಇರುತ್ತೆ. ಈ ದಿವಸಗಳಲ್ಲಿ ಅದಕ್ಕೊಂದು ವ್ಯತ್ಯಾಸ ಉಂಟಾಗಲಿ. ಯಾರಲ್ಲಿ ಕೇಳಿಕೊಳ್ಳುತ್ತಾ ಇದ್ವಿ, ಹೇಗೆ ಕೇಳಿಕೊಳ್ಳಬೇಕೆಂಬುದಾಗಿ ಒಂದೆರಡು ವಿಷಯವನ್ನು ನಿಮ್ಮೊಂದು ಹೇಳಲಿಕ್ಕಾಗಿ ನಾನು ಇಚ್ಛೆಪಡುತ್ತಾ ಇದ್ದೇನೆ. ನಾವು ಪ್ರಾರಂಭವಾಗಿ ನಾನು ಹೇಳಿದ ಯಾರಲ್ಲಿ ಕೇಳಿಕೊಳ್ಳಬೇಕು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕಾಗಿ ಸಾಮರ್ಥ್ಯನಾಗಿರುವಂಥ ವ್ಯಕ್ತಿ ಹತ್ರ ಕೇಳಿಕೊಳ್ಳಬೇಕು. ಈ ಪ್ರಪಂಚದಲ್ಲಿ ನಿಮ್ಮ ಬೇಡಿಕೆಗಳನ್ನೆಲ್ಲ ಪೂರೈಸಲಿಕ್ಕೆ ಯೋಗ್ಯನಾಗಿರುವಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದಕ್ಕೆ ಯೋಗ್ಯನಾಗಿರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದರೆ ಅದು ಕರ್ತನಾದ ಯೇಸು ಸ್ವಾಮಿ. ಆದ್ದರಿಂದ ನಮ್ಮ ಪ್ರಾರ್ಥನಾ ವಿಷಯಗಳನ್ನು ಈ ಯೇಸು ಸ್ವಾಮಿ ಹತ್ರ ನಾವು ಕೇಳಿಕೊಳ್ಳಬೇಕು. ಅದಕ್ಕೆ ಆಧಾರವಾಗಿ ಯೋಹನನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 13ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲೊಂದು ವಾಕ್ಯ ನಮಗೆ ಈ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಯೋಹನನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 13ನೇ ವಾಕ್ಯ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮುಖಾಂತರವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನಾನು ನೆರವೇರಿಸುವೆನು. ಈ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ, ನೀವು ಕೇಳಿಕೊಳ್ಳುವಂಥದ್ದು ಆ ಕರ್ತನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಆಗಿರಬೇಕು. ಆ ದೇವರಲ್ಲಿ ಕೇಳಿಕೊಂಡ್ರೆ ಖಂಡಿತವಾಗಲೂ ದೇವರು ನಮಗೆ ಉತ್ತರವನ್ನು ಕೊಡಲಿಕ್ಕೆ ಶಕ್ತನೆಂಬುದಾಗಿ. ಅದೇ 16ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದುವಾಗ, ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಆಗ ಸಿಕ್ಕುವುದು, ಮತ್ತೆ ನಿಮ್ಮ ಆನಂದ ಪರಿಪೂರ್ಣವಾಗುವಂಥದ್ದು. ಅದರ ಅರ್ಥ ನಾವು ಕೇಳಿಕೊಳ್ಳುವಂಥ ಸಮಯದಲ್ಲಿ ದೇವರು ನಿಜವಾಗಿ ನಮಗೆ ಕೊಡಲಿಕ್ಕೆ ಶಕ್ತನಾಗಿರುವಂಥ ಆ ದೇವನಲ್ಲಿ ಕೇಳಲಿಕ್ಕಾಗಿ ನಾವು ಸಿದ್ಧರಾದರೆ ಖಂಡಿತವಾಗಲೂ ಆ ವಿಷಯಕ್ಕೆ ಪರಿಹಾರ ಉಂಟೆಂಬುದನ್ನು ಮರೆತು ಹೋಗಬಾರದು. ನಾವು ಕೇಳಿಕೊಳ್ಳಲಿಕ್ಕಾಗಿ ಮರೆತು ಹೋಗಬಾರದು. ನಮಗೆ ಬಿಡುಗಡೆಗಳನ್ನು ಕೊಡಲಿಕ್ಕೆ ಶಕ್ತನಾದ ದೇವರುಗಳಲ್ಲಿ ನಾವು ಕೇಳಿಕೊಳ್ಳಬೇಕು. ಈ ದಿವಸಗಳಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ವಿಷಯಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇವತ್ತು ನಾವು ನಮಗೇನಾದರೂ ಅಗತ್ಯ ಬಂದಾಗ ನಮ್ಮ ವಿಷಯ ಸಂಧಿಸಲಿಕ್ಕಾಗಿ ಈ ಲೋಕದ ಮನುಷ್ಯನ ಕೈಗಳಲ್ಲಿ ಸಾಧ್ಯವಿಲ್ಲ. ಆದರೆ ಸಾಧ್ಯವಿರುವಂತಹ ಒಬ್ಬನು ಮಾತ್ರ ನಮಗಾಗಿ ಜೀವವನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಬಂದು ಸತ್ತು 3ನೇ ದಿವಸ ಪುನರುತ್ಥಾನಗೊಂಡು ಇವತ್ತು ಜೀವಂತವಾಗಿರುವಂಥ ಆ ಯೇಸುವಿನ ಕೈಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ಇವತ್ತು ನಂಬಿ ಪ್ರಾರ್ಥನೆಯ ಪ್ರಾರಂಭದ ಹಂತದಲ್ಲೇ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಳ್ಳುವಾಗ, ಬೇಡಿಕೊಳ್ಳಿಕ್ಕೆ ಕೂತ್ಕೊಳ್ಳುವಾಗ ನಮ್ಮ ಒಳಗಡೆ ಒಂದು ನಂಬಿಕೆ ಇರಬೇಕು. ನನಗೆ ನಾನು ಕೇಳಿಕೊಳ್ಳುವಂಥ ವಿಷಯಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಶಕ್ತನಾಗಿರುವಂಥ ಒಬ್ಬ ವ್ಯಕ್ತಿ ಹತ್ರ ನಾನು ಕೇಳಿಕೊಳ್ತಾ ಇದ್ದೀನಿ. ಆ ರೀತಿಯಾಗಿರುವಂಥ ಅರ್ಥ, ಆ ರೀತಿಯಾಗಿರುವಂಥ ಚಿಂತೆ ನಮ್ಮೊಳಗೆ ಬಂದರೆ ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನಾ ಶೈಲಿಗಳಿಗೆ ವ್ಯತ್ಯಾಸ ಉಂಟಾಗುತ್ತೆ. ಇವತ್ತು ನಮಗೆ ಅದೇನು ಗೊತ್ತಿಲ್ಲ, ನಾವು ಪ್ರಾರ್ಥನೆ ಮಾಡ್ತೀವಿ, ರೊಟೀನಾಗಿ ಪ್ರಾರ್ಥನೆ ಮಾಡಿ ಮುಗಿಸ್ತೀವಿ. ಆದರೆ ಇವತ್ತು ಯಾವುದೇ ವಿಷಯಗಳೊಂದಿಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಈ ವಿಷಯಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ನಾನು ಪ್ರಾರ್ಥನೆ ಮಾಡುವ ನನ್ನ ಯೇಸು ಶಕ್ತನು ಎನ್ನುವಂಥ ಒಂದು ಚಿಂತೆ ನಮ್ಮೊಳಗೆ ಉಂಟಾಗಲಿ. ಹೇಳಿದೆ, ಯಾರಲ್ಲಿ ಪ್ರಾರ್ಥನೆ ಮಾಡಬೇಕು? ನಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾದವನಲ್ಲಿ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ, ನಾವು ಬೇಡಿಕೊಳ್ಳುವಾಗ ಯಾವ ರೀತಿಯಾಗಿ ಬೇಡಿಕೊಳ್ಳಬೇಕು? ಇವತ್ತು ನಾವು ಬೇಡಿಕೊಳ್ತಾ ಇದ್ದೀವಿ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕಣ್ಣು ಮುಚ್ಚಿ ಆ ಪ್ರಾರಂಭದ ಸಾಲಿಂದ ಲಾಸ್ಟ್ ಸಾಲ್ ತನಕ ನಾವು ಮುಗಿಸಿ ಒಂದೇ ಶ್ವಾಸದಲ್ಲಿ ಹೇಳಿ ಮುಗಿಸ್ತೀವಿ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಎಷ್ಟರ ಮಟ್ಟಿಗೆ ನಮ್ಮ ನಂಬಿಕೆ ಇದೆ? ಎರಡನೇದಾಗಿ ಕಾಣ್ತಾ ಇದೆ, ನಾವು ಕೇಳಿಕೊಳ್ಳುವಾಗ ನಂಬಿಕೆಯೊಂದಿಗೆ ಕೇಳಿಕೊಳ್ಳಬೇಕು. ನಾವು ನಂಬಿಕೆಯಿಂದ ಕೇಳದ ಕಾರಣ ಅನೇಕ ವಿಷಯಗಳಿಗೆ ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮೊಳಗೇನೆ ಸಂಶಯ, ಸಿಗುತ್ತಾ, ಬಿಡುಗಡೆ ಆಗುತ್ತಾ,
ಈ ವಿಷಯಕ್ಕೆ ಪರಿಹಾರ ಆಗುತ್ತೆ, ಏನೋ ಹೇಳ್ಬೇಕಲ್ಲ ಎಂಬುದಾಗಿ ಹೇಳ್ಕೊಂಡು ಮುಗಿಸ್ತಾ ಇದ್ವಿ ಹೊರತು ಎಷ್ಟು ಜನ ನಂಬಿಕೆಯೊಂದಿಗಿಲ್ಲ. ನಾನು ಮಾಡುವಂಥ ಪ್ರಾರ್ಥನೆ ಇವತ್ತಲ್ಲ ನಾಳೆ ತಡವಾದರೂ ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಎಂಬ ನಂಬಿಕೆಯೊಂದಿಗೆ ಪ್ರಾರ್ಥನೆ ಮಾಡುವಂಥವರು ಎಷ್ಟು ಜನ ಇದ್ದೀರಾ? ಅಲ್ಲಿ ನಾವು ಒಂದು ವಾಕ್ಯವನ್ನು ಓದುವಾಗ ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ ಒಂದು ಪದ ಯೇಸು ಈ ರೀತಿಯಾಗಿ ಹೇಳಿದಾನೆ, ಅಲ್ಲಿ ನೀವು ಕೇಳುವಾಗ ನಂಬಿಕೆಯೊಂದಿಗೆ ಕೇಳ್ರಿ. ನೀವು ಕೇಳಿ ನಿಮಗೆ ಉತ್ತರ ಸಿಗದೇ ಇರಲಿಕ್ಕೆ ಕಾರಣ ನಿಮ್ಮ ಆ ನಂಬಿಕೆ ಇಲ್ಲದೆ ಇರುವಂಥದ್ದೇ. ಅದಕ್ಕೆ ದೇವರೊಂದು ಉದಾಹರಣೆ ಹೇಳುವಂಥದ್ದು, ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳೆಂಬುದಾಗಿ ಹೇಳಿದ್ರೆ ಅದು ಅದೇ ರೀತಿಯಾಗಿ ಸಂಭವಿಸುತ್ತೆ. ಅಂದರೆ ನಂಬಿಕೆ ನಮ್ಮ ಜೀವನದಲ್ಲಿ ಬಹಳಷ್ಟು ಅಗತ್ಯ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 24ನೇ ವಾಕ್ಯದಲ್ಲಿ ಒಂದು ಪದ ಇದೆ, ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಆಲೋಚನೆ ಮಾಡಬೇಕಾದ ಒಂದು ಕಾರ್ಯ, ಪ್ರಾರ್ಥನೆ ಮಾಡಿದ ವಿಷಯಕ್ಕೆ ನನಗೆ ಪರಿಹಾರ ಸಿಕ್ಕಿಯಾಯಿತು. ನೀವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಅದನ್ನು ಹೊಂದಿದ್ದೀರಿ, ಆ ಪ್ರಾರ್ಥನಾ ವಿಷಯಕ್ಕೆ ನನಗೆ ಉತ್ತರ ಸಿಕ್ಕಿತ್ತು ಎನ್ನುವಂಥ ನಂಬಿಕೆ ನಮ್ಮೊಳಗಿರಬೇಕು. ಒಂದು, ನಮ್ಮ ಪ್ರಾರ್ಥನಾ ಮನವಿ ಮಾಡಬೇಕಾದ್ದು ಅದಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಹತ್ರ. ಎರಡು, ನಮ್ಮ ನಂಬಿಕೆಯೊಂದಿಗೆ ಪ್ರಾರ್ಥನೆ ಮಾಡಬೇಕು. ಯಾವ ವಿಷಯವಾದರೂ, ಎಷ್ಟೇ ದೊಡ್ಡ ವಿಷಯವಾಗಲಿ, ಎಷ್ಟೇ ಗಂಭೀರವಾದ ವಿಷಯವಾಗಲಿ ಅಥವಾ ಚಿಕ್ಕ ವಿಷಯವಾಗಿರಲಿ, ಯಾವುದಾದರೂ ಅದನ್ನು ಕೊಡಲಿಕ್ಕೆ ಶಕ್ತನಾದ ದೇವರ ಹತ್ರ ನಾನು ಕೇಳುತ್ತಾ ಇದ್ದೇನೆ ಎನ್ನುವಂಥ ನಂಬಿಕೆ ನಮ್ಮೊಳಗೆ ಉಂಟಾಗಬೇಕು. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರ 22ನೇ ವಾಕ್ಯವನ್ನು ಓದುವಾಗಲಿ ಕಾಣ್ತಾ ಇದ್ದೇವೆ, ನಂಬಿಕೊಂಡು ಪ್ರಾರ್ಥನೆ ಮಾಡಿದರೆ ನಿಮಗೆ ಆ ವಿಷಯಕ್ಕೆ ಪರಿಹಾರ ಉಂಟು. ನಂಬಿಕೆ ಇಟ್ಟುಕೊಂಡು ಮಾಡುವಂಥ ಪ್ರಾರ್ಥನೆ, ಆ ಪ್ರಾರ್ಥನೆಗೆ ಅಷ್ಟೇ ದೇವರು ಬಿಡುಗಡೆಗಳನ್ನು ಕೊಡುವುದು. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಪ್ರಾರ್ಥನಾ ಶೈಲಿಗೆ ಒಂದು ವ್ಯತ್ಯಾಸ ಉಂಟಾಗಲಿ. ಒಂದು, ದೇವರು ನನ್ನನ್ನು ಕಾಣ್ತಾ ಇದ್ದಾನೆ, ಈ ಪ್ರಾರ್ಥನೆಗಳಿಗೆ ದೇವರು ಕೊಡಲಿಕ್ಕೆ ಅಥವಾ ಯಾರ ಹೆಸರನ್ನ ದೇವರ ಹೆಸರಿನಲ್ಲೇ ಪ್ರಾರ್ಥನೆ ಮಾಡಬೇಕೆಂಬ ನಂಬಿಕೆಯೊಂದಿಗೆ, ಆ ಒಂದು ವಿಶ್ವಾಸದೊಂದಿಗೆ ಪ್ರಾರ್ಥನೆ ಮಾಡಿ. ಎರಡು, ನಂಬಿಕೆ ನಮ್ಮೊಳಗೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ನಮಗೆ ಈ ಪ್ರಾರ್ಥನೆಗೆ ಬಿಡುಗಡೆ ಕೊಡ್ತಾನೆ ಅನ್ನೋಂಥ ನಂಬಿಕೆ ನಮಗೆ ಉಂಟಾಗಲಿ. ಅದೇ ರೀತಿಯಾಗಿ ಈ ಪ್ರಾರ್ಥನೆ ಮಾಡುವಾಗ ನಾವು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ನಾವು ನೋಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 25ನೇ ವಾಕ್ಯದಲ್ಲಿ ಒಂದು ಪದ ಇದೆ, ನಾವು ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬುದಾಗಿ. ನಮ್ಮ ಹೃದಯಗಳು ದೇವರ ಮುಂದೆ ಪರಿಪೂರ್ಣವಾಗಿರಬೇಕು. ಅಲ್ಲಿ ಕಾಣುತ್ತಾ ಅದು, ಇದನ್ನೆಲ್ಲ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನಮ್ಮೊಳಗಿರುವಂಥ ಕೋಪ, ನಮ್ಮೊಳಗಿರುವಂಥ ಜಗಳ, ನಮ್ಮೊಳಗಿರುವಂಥ ವೈಷಮ್ಯ ಎಲ್ಲವನ್ನು ಬದಿಗಿಟ್ಟಷ್ಟೇ ನಾವು ಪ್ರಾರ್ಥನೆ ಮಾಡಬೇಕು. ಇದನ್ನು ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಕ್ಷಮಿಸಿಕೊಂಡು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಮಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ. ನಮ್ಮ ಹೃದಯ ದೇವರ ಮುಂದೆ ಯಥಾರ್ಥವಾಗಿರಲಿ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ದೇವರೊಂದು ಪದವನ್ನು ಹೇಳ್ತಾನೆ, ನೀವು ಈ ಕಾಣಿಕೆಯೊಂದಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೋಸ್ಕರ ಹೋಗುವಾಗ ನಿನ್ನ ಸಹೋದರನ ಮನಸ್ಸಿನ ಒಳಗೆ ಏನಾದರೂ ಇದೆ ಎಂಬುದಾಗಿ ನಿನಗೆ ಅನಿಸಿದರೆ ನೀನು ಹೋಗಿ ಅವನ ಮುಂದೆ ಆ ಕಾಣಿಕೆಯನ್ನು ಕೆಳಗಿಟ್ಟು ಹೋಗಿ ಕ್ಷಮಾಪಣೆ ಫಸ್ಟ್ ಕೇಳು, ಆಮೇಲೆ ಪ್ರಾರ್ಥನೆ ಮಾಡು. ನಾವು ಬೇಡುವುದಕ್ಕಿಂತ ಮುಂಚೆ ನಮ್ಮ ಹೃದಯ ಯಥಾರ್ಥವಾಗಿರಬೇಕು. ಯಥಾರ್ಥವಾಗಿದ್ದರೆ ಮಾತ್ರವೇ ನಮಗೆ ಆ ಬಿಡುಗಡೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 10ನೇ ವಾಕ್ಯದಿಂದ 14 ವಾಕ್ಯ ತನಕ ಓದುವಾಗ ಅಲ್ಲೊಂದು ಸಾಮ್ಯ, ಅಲ್ಲೊಂದು ಪದ ನಮಗೆ ಕಾಣಲಿಕ್ಕೆ ಸಾಧ್ಯ. ಏಸಾಮಿ ಒಂದು ಪರಿಸಾಯದವನ ಸುಂಕದವನ ಕುರಿತಾಗಿ ಹೇಳುವಂಥ ಒಂದು ವಿಷಯವನ್ನು ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ಬಂದುಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ತನಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 10ನೇ ವಾಕ್ಯದಿಂದ ಓದುವಾಗ ಆ ಪದ ಬಹಳಷ್ಟು ಗರ್ಭಿಣಿ. ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅದರೊಳಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಕಾಣ್ತಾ ಇದ್ದೇವೆ, ಇಬ್ಬರು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋಗುತ್ತಾರೆ. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವನು, ಅನ್ಯಾಯಗಾರನು, ಆದರ ಮಾಡುವವನು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಮನಸ್ಸಿನ ಒಳಗಡೆ ದ್ವೇಷ, ಮನಸ್ಸಿನೊಳಗಡೆ ಕಹಿ, ಇದನ್ನಿಟ್ಕೊಂಡು ಇನ್ನೊಬ್ಬನ ದೂರನ್ನು ಕಂಡುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಇನ್ನೊಬ್ಬ ವ್ಯಕ್ತಿಯು ಆ ರೀತಿಯಲ್ಲ. ಅಲ್ಲಿ ಅದೇ ಮುಂದುವರಿಸಿ ಹೇಳ್ತಾನೆ, ವಾರಕ್ಕೆ 2 ಆವೃತ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲೂ 10ರಲ್ಲಿ ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಸುಂಕದವನು ದೂರದಲ್ಲಿ ನಿಂತ್ಕೊಂಡು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸಿ ಎಂಬುದಾಗಿ ಹೋಗುತ್ತಾನೆ. ಇಲ್ಲಿ ಕಾಣ್ತಾ ಆದರೆ ಸುಂಕದವನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಅದರ ಅರ್ಥ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಿನೊಳಗೆ ಬೇರೆಯವರ ಕುರಿತಾಗಿ ಕಹಿಯಾದ ಭಾವನೆ ಇರಬಾರದು, ಬೇರೆ ವ್ಯಕ್ತಿಗಳ ಕುರಿತಾಗಿರುವಂಥ ತಪ್ಪಾಯ ಅಭಿಪ್ರಾಯಗಳಿರಬಾರದು. ನಮ್ಮ ಹೃದಯ ದೇವರ ಮುಂದೆ ಅದು ಶುಚಿಯಾಗಿ ಅಥವಾ ಶುಭ್ರವಾಗಿರಬೇಕೆಂಬುದಾಗಿ ನಾನು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಒಂದು, ನಾವು ಪ್ರಾರ್ಥನೆ, ಈ ಮುಖ್ಯವಾದ ವಿಷಯ, ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯ ದೇವನ ಮುಂದೆ ಯಥಾರ್ಥವಾಗಿರಲಿ. 1 ಯೋಹನ 5ನೇ ಅಧ್ಯಾಯ ಅದರ 14ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಮತ್ತೊಂದು ಪದವನ್ನು ಕಾಣ್ತಾ ಇದ್ದೇವೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನಾ ಶೈಲಿಗಳನ್ನು ಬದಲಾಯಿಸಬೇಕು. ನಮಗಿರುವಂಥ ಪ್ರಾರ್ಥನಾ ಲಿಸ್ಟುಗಳನ್ನು ಬದಲಾಯಿಸಬೇಕು. ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪ್ರಾರ್ಥನೆ ಈ ದಿನಗಳಲ್ಲಿ ಮಾರ್ಪಡಬೇಕಾದ್ದು ಬಹಳ ಅಗತ್ಯ.
ಒಂದು ಯೋಹನ 3ನೇ ಅಧ್ಯಾಯ ಅದರ 22ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಕಾಣ್ತಾ ಇದ್ದೇವೆ, ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಿದರೆ ನೀವೇನು ಕೇಳಿಕೊಂಡ್ರು ಅದನ್ನು ಆತನು ಕೊಡುತ್ತಾನೆ. ಮುಖ್ಯ, ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ನೀವು ಮಾಡಬೇಕು. ಇವತ್ತು ಕೇಳುವಂಥ ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನಾ ವಿಷಯಗಳನ್ನು ದೇವರು ಕೇಳಬೇಕಾದ್ರೆ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡಬೇಕಾದ್ರೆ ನಾವು ಮಾಡಬೇಕಾದು ಆತನ ಆಜ್ಞೆಗಳನ್ನು ಕೈಕೊಳ್ಳುವಂಥವರಾಗಿರಬೇಕು. ಅದು ಮಾತ್ರವಲ್ಲ, ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿರಬೇಕು. ಆಗಿದ್ದರೆ ಮಾತ್ರವೇ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆಗಳನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಫಿಲಿಪ್ಪ 4ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ಓದುವಾಗ ಅಲ್ಲೊಂದು ಪದ ಇದೆ, ಚಿಂತೆ ಮಾಡದೆ ಕೃತಜ್ಞತಾ ಸ್ತುತಿಯೊಂದಿಗೂ ಮತ್ತು ಪ್ರಾರ್ಥನೆಯೊಂದಿಗೂ ನಿಮ್ಮ ಅಗತ್ಯಗಳನ್ನು ದೇವರಿಗೆ ತಿಳಿಸ್ರಿ. ನಮ್ಮ ಚಿಂತೆಗಳನ್ನು ಮರೆತು ಬಿಡೋಣ. ನಮ್ಮ ಮನಸ್ಸಿನೊಳಗೆ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ಹಲವು ಚಿಂತೆಗಳು ನಮ್ಮನ್ನು ಕಾಡ್ತಾ ಇದೆ. ಇವತ್ತು ನಾವು ಒಂದು ಸಾರಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿ. ನಾವು ಪ್ರಾರ್ಥನೆಗೆ ಕೂತ್ಕೊಂಡ್ರು ನಾವು ಯಥಾರ್ಥವಾದ ಏಕಾಗ್ರ ಚಿತ್ತರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತಾ ಇದೆ. ಅನೇಕ ಪ್ರತಿ ಪ್ರಾರ್ಥನೆ ಮಾಡುವಾಗಲೂ ಹಲವು ರೀತಿಯಾದ ಚಿಂತೆಗಳು ನಮ್ಮ ತಲೆಯೊಳಗಿಂದ ಓಡ್ತಾನೆ ಇರುತ್ತದಲ್ಲ. ಅನೇಕ ಚಿಂತೆಗಳು ನಮ್ಮ ತಲೆಯೊಳಗೆ ಬಂದು ಆಳ್ವಿಕೆ ಮಾಡ್ತಾ ಇರ್ತದಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ಚಿಂತೆಯನ್ನು ಮರೆತು ಬಿಟ್ಟು ದೇವರ ಸನ್ನಿಧಾನಗಳಲ್ಲಿ ಕೃತಜ್ಞತಾ ಸ್ತುತಿಯೊಂದಿಗೆ. ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಷಯ. ಒಂದು ಶಾಲೆಗಳಲ್ಲಿ ಕಲಿಯುವಂಥ ಒಬ್ಬ ಹುಡುಗ ಅವನಿಗೆ ಏನಾದರೂ ಸ್ಕೂಲಿಗೆ ಹೋಗುವಾಗ ಪೆನ್ಸಿಲ್ ತೆಗೆದುಕೊಂಡು ಹೋಗದೇ ಇದ್ದರೆ ಪಕ್ಕದ ಹುಡುಗನ ಕೈಯಿಂದ ಪೆನ್ಸಿಲ್ ತೆಗೆದುಕೊಂಡ್ರೆ ಅವನು ತಿರುಗಿ ಕೊಡುವಾಗ ಒಂದು ಪದ ಹೇಳ್ತಾನೆ, ಥ್ಯಾಂಕ್ಸ್. ಯಾಕೆ? ಇವನು ನಾಳೆ ಅವನ ಒಂದು ಪದ ಸಾಕು, ನಾಳೆ ಮತ್ತೆ ಅವನಿಗೆ ಸಿಗುತ್ತೆ ಒಂದು ಥ್ಯಾಂಕ್ಸ್. ನಮಗೆ ಯಾರಾದರೂ ಒಬ್ಬರು ವ್ಯಕ್ತಿ ಏನಾದರೂ ಒಂದು ಸಹಾಯ ಮಾಡಿದರೆ ನಾವು ತಿರುಗಿ ಹೇಳುವಂಥ ಪದ ಥ್ಯಾಂಕ್ಸ್. ಹಾಗಿದ್ರೆ ಕಳೆದ ದಿವಸಗಳು ನಾವು ಪ್ರಾರ್ಥನೆ ಮಾಡಿದಂಥ ಎಷ್ಟೋ ಪ್ರಾರ್ಥನೆಗಳಿಗೆ ದೇವರು ನಮ್ಮ ಉತ್ತರವನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ಈ ದಿವಸಗಳು ನಾವು ಪ್ರಾರ್ಥನೆ ಮಾಡುವಾಗ, ದೇವನೇ ನೀನು ಕೊಟ್ಟಂಥ ಪ್ರಾರ್ಥನೆಗಳಿಗೆ ಕೃತಜ್ಞತೆ ಸ್ತೋತ್ರ ಎಂಬುದಾಗಿ ಹೇಳಿಕೊಂಡು ನಮ್ಮ ಪ್ರಾರ್ಥನೆಗಳನ್ನು ಮುಂದುವರಿಸೋಣ. ಈ ದಿವಸ ನಮ್ಮ ಪ್ರಾರ್ಥನಾ ಶೈಲಿಗಳಿಗೆ ಒಂದು ವ್ಯತ್ಯಾಸ ಉಂಟಾಗಲಿ. ದೇವರು ಮಾಡಿದಂಥ ಉಪಕಾರಗಳನ್ನು ಒಂದೊಂದಾಗಿ ನೆನೆಸಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿ ನಮ್ಮ ಉಳಿದ ವಿಷಯಗಳನ್ನು ಹೇಳೋಣ. ಹಾಗಿದ್ದರೆ ಖಂಡಿತವಾಗಲೂ ದೇವರು ಬಿಡುಗಡೆಗಳನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ನಾನು ಹೇಳಲಿಕ್ಕಾಗಿ ಇಚ್ಛಪಡುತ್ತೇನೆ. ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 18ನೇ ವಾಕ್ಯವನ್ನು ಓದುವಾಗ, ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಕೇಳ್ಕೊಳ್ಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವು ಸಮಯದಲ್ಲಿ ನಮಗೆ ಗೊತ್ತಿಲ್ಲ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಆದರೆ ಯಾವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ತೀವೋ, ಪ್ರಾರ್ಥನೆ ಮಾಡಬೇಕಾದ ವಿಷಯಗಳು, ಅದಕ್ಕಿರುವಂಥ ಕಾರಣಗಳು, ಅದಕ್ಕಿರಬೇಕಾದಂಥ ಎಲ್ಲ ಕಾರ್ಯಗಳು ಈ ಪರಿಶುದ್ಧಾತ್ಮನು ಒಂದು ಒಳ್ಳೆಯ ಸಹಾಯ, ಒಂದು ಗೈಡ್ ಥರ ನಮ್ಮ ಹತ್ತಿರದಲ್ಲಿದ್ದು ನಮಗೆ ಹೇಳಿಕೊಡುತ್ತಾನೆ. ಸಾಧಾರಣವಾಗಿ ನಾವು ಪ್ರಾರ್ಥನೆ ಮಾಡಿ ಕುಳಿತುಕೊಂಡ್ರೆ 1 ನಿಮಿಷ 2 ನಿಮಿಷದೊಳಗೆ ನಮ್ಮ ಪ್ರಾರ್ಥನೆ ಮುಗಿಸಿಬಿಡ್ತೀವಿ. ಆದರೆ ಯಾವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವೋ, ತಾಸುಗಳು ನಿಮಿಷಗಳು ಹೋಗುವಂಥದ್ದು ನಮಗೆ ಗೊತ್ತೇ ಆಗಲ್ಲ. ನಮ್ಮ ಪ್ರಾರ್ಥನೆಗಳಲ್ಲಿ ಅನೇಕ ಆವರ್ತಿ ಬೇಗನೆ ನಮ್ಮ ಪ್ರಾರ್ಥನೆಗಳು ಮುಗಿದು ಹೋಗಲಿಕ್ಕೆ, ಬೇಗನೆ ನಮ್ಮ ಪ್ರಾರ್ಥನೆ ಮುಗಿಸಿ ಕಣ್ಣು ಮುಚ್ಚಿ ನಿದ್ದೆ ಮಾಡಲಿಕ್ಕೆ ಇರುವಂಥ ಕಾರಣ ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ಪ್ರಾರ್ಥನೆ ಇಲ್ಲ. ಈ ದಿವಸಗಳಲ್ಲಿ ನಮ್ಮ ಆ ಬುದ್ಧಿಯನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು, ನಮ್ಮ ಜ್ಞಾನವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು, ನಮ್ಮ ಜ್ಞಾನದಲ್ಲಿ ಆತುರ ಪಡದೆ, ನಮ್ಮ ಬುದ್ಧಿಯಲ್ಲಿ ನಾವು ಆಶ್ರಯಿಸದೆ, ಪರಿಶುದ್ಧಾತ್ಮನಿಗೆ ಆತ್ಮನ ಪ್ರೇರಣೆಯಿಂದ ನಾವುಗಳು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಲೂ ಆ ಪ್ರಾರ್ಥನೆಗಳಿಗೆ ಬಲ ಇದೆ, ಆ ಪ್ರಾರ್ಥನೆಗೆ ಶಕ್ತಿ ಇದೆ. ಅದು ಮಾತ್ರವಲ್ಲ, ಪ್ರಾರ್ಥನೆಗಳಿಗೆ ಬಿಡುಗಡೆ ಇದೆ ಎಂಬುದಾಗಿ ನಾವು ಮರೆತು ಹೋಗಬಾರದು. ಇವತ್ತು ಅದರಲ್ಲಿ 3 ವಿಷಯಗಳು ಅಡಕವಾಗಿದ್ರು. ನಾನು ಈ ದಿವಸ ನಿಮ್ಮೊಂದಿಗೆ ಹೇಳಲಿಕ್ಕಾಗಿ ಇಚ್ಛೆಪಡೋದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ಅದು ದೊರೆಯುವುದು. ಏನೇ ವಿಷಯ ಆಗಿರಲಿ, ಇವತ್ತು ನನ್ನನ್ನು ನೋಡುವಂಥ ದೇವರ ಮಕ್ಕಳು, ನೀವು ಯಾವ ವಿಷಯದ ಮೇಲೆ ಭಾರ ಹೊಂದುತ್ತಾ ಇದ್ರು, ಈ ದೇವರ ವಾಕ್ಯದೊಂದಿಗೆ ಈ ನಿಮಿಷ ನಾನು ಹೇಳಲಿಕ್ಕಾಗಿ ಇಚ್ಛೆಪಡ್ತಾ ಇದ್ದೇನೆ. ನೀವು ಭಾರ ಹೊಂದುವಂಥ ವಿಷಯ ಇವತ್ತು ಯೇಸು ಸ್ವಾಮಿ ಕರಗಳಿಗೆ ಒಪ್ಪಿಸಿಕೊಡಿ. ದೇವನೇ, ನಾನು ಇಂಥ ವಿಷಯದ ಮೇಲೆ ಭಾರ ಹೊಂದ್ತಾ ಇದ್ದೇನೆ, ಈ ವಿಷಯ ನನಗೆ ಬಹಳಷ್ಟು ಅಸಾಧ್ಯವಾಗಿ ಎಣಿಸ್ತಾ ಇದೆ, ಇದು ನನಗೆ ಬಹಳ ತೊಂದರೆಯಾಗಿ ಎಣಿಸ್ತಾ ಇದೆ ಎಂಬುದಾಗಿ ಇವತ್ತು ದೇವರ ಕರಗಳಿಗೆ ಒಪ್ಪಿಸಿಕೊಡಿ. ನಾವು ಬೇಡಿಕೊಳ್ಳುವಾಗ ನಮಗೋಸ್ಕರವಾಗಿ ಉತ್ತರವನ್ನು ಕೊಡುವಂಥವನು, ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥವನು, ನಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿರುವಂಥ ದೇವರು ಇವತ್ತು ನಮ್ಮ ವಿಷಯಗಳಿಗೆ ಬಿಡುಗಡೆಗಳನ್ನು ಕೊಡಲಿ. ಆದ್ದರಿಂದ ನಿಮ್ಮ ಪ್ರಾರ್ಥನೆ ನಿಂತು ಹೋಗಬಾರದು. ನಮ್ಮ ಬೇಡಿಕೊಳ್ಳುವುದರಲ್ಲಿ ನಾವು ಉದಾಸೀನರಾಗಬಾರದು. ನಾವು ಬೇಡಿಕೊಳ್ಳುವುದರಲ್ಲಿ ನಾವು ಕೊರತೆ ಉಳ್ಳವರಾಗಿರಬಾರದು. ಈ ದಿವಸಗಳು ನಮ್ಮ ಪ್ರಾರ್ಥನಾ ಶೈಲಿಗಳಿಗೆ ಒಂದು ವ್ಯತ್ಯಾಸ ಉಂಟಾಗಲಿ, ನಾವು ಬೇಡುವಂಥ ಶೈಲಿಗಳಿಗೆ ಒಂದು ವ್ಯತ್ಯಾಸ ಉಂಟಾಗಲಿ. ಈ ದಿನಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬಹಳಷ್ಟು ಹತ್ತಿರವಾಗಿದ್ದುಕೊಂಡು ಆತನ ಮುಂದೆ ಕೇಳಿಕೊಳ್ಳೋದಕ್ಕಾಗಿ ನಾವುಗಳು ಕಲಿಯೋಣ. ನಾನು ಹೇಳಿರುವಂಥ ಈ ಕಾರ್ಯಗಳನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇನ್ನೊಂದು ಆವೃತ್ತಿ ಅದನ್ನು ಬೇಗನೆ ನಿಮ್ಮೊಂದಿಗೆ ಹೇಳಿಕೊಳ್ಳಿಕ್ಕೆ ಇಚ್ಛೆಪಡ್ತಾರೆ. 1, ಯಾರ ಹೆಸರಲ್ಲಿ ಪ್ರಾರ್ಥಿಸಬೇಕು, ಯಾರಲ್ಲಿ ಕೇಳಬೇಕೆಂಬುದಾಗಿ ಅರಿತುಕೊಂಡು ಅವರಲ್ಲಿ ನಾವು ನಮ್ಮ ವಿಷಯವನ್ನು ಕೇಳಬೇಕು. 2, ಬೇಡಿಕೊಳ್ಳುವಾಗ ಪ್ರಾಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ. ನಂಬಿಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿ ಪ್ರಯೋಜನವೇ ಇಲ್ಲ. ನಂಬಿಕೆ ಇಲ್ಲದೆ ನಾವು ಎಷ್ಟೆಲ್ಲ ಕೇಳಿದ್ರು ಅದು ವ್ಯರ್ಥ.
ಮೂರನೇದಾಗಿ ನಮ್ಮ ಹೃದಯ ಶುದ್ಧವಾಗಿರಬೇಕು. ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಒಂದು ಸಾರಿ ಆಲೋಚನೆ ಮಾಡಿ, ನನ್ನ ಮನಸ್ಸಿನೊಳಗೆ ಏನಾದರೂ ಕಹಿಯಾದ ಭಾವನೆ ಇದೆಯಾ, ನನ್ನೊಳಗೆ ಪ್ರಾರ್ಥನೆಗೆ ತಡೆಯಾಗಿ ಏನಾದರೂ ತೊಂದರೆ ಇದೆಯಾ, ಇದ್ದರೆ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಫಸ್ಟ್ ಅದನ್ನು ನಾವು ಪರಿಹರಿಸೋಣ, ಆಮೇಲೆ ಪ್ರಾರ್ಥನೆಗಾಗಿ ಕುಳಿತುಕೊಳ್ಳೋಣ. ನಾಲ್ಕನೇದಾಗಿ ಆತನ ಚಿತ್ತಕ್ಕನುಸಾರವಾಗಿ ಪ್ರಾರ್ಥನೆ ಮಾಡಬೇಕು. ಐದನೇದಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಾಗ ದೇವನು ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ಇದು ದೇವರಿಗೆ ಮೆಚ್ಚುಗೆ, ಇತರರಿಗೆ ಮೆಚ್ಚುಗೆ ತೋರಿಸುವುದಕ್ಕಾಗಿ ನಾವು ಬದುಕುವುದಲ್ಲ. ನಾವು ಬದುಕುವಂಥದ್ದು ನಮ್ಮ ದೇವರನ್ನು ಮೆಚ್ಚಿಸುವುದಕ್ಕೋಸ್ಕರ. ದೇವರಿಗೆ ಮೆಚ್ಚುಗೆ ಅದನ್ನು ಮಾಡ್ರಿ, ದೇವರ ಕಟ್ಟಳೆಗಳಿಗೆ ಆಜ್ಞೆಗಳಿಗೆ ವಿಧೇಯರಾಗಿರ್ರಿ. 100% ಬಿಡುಗಡೆ ಇದೆ ಎಂಬುದಾಗಿ ನಾನು ಹೇಳಲಿಕ್ಕಾಗಿ ಇಚ್ಛೆಪಡ್ತೇನೆ. ಆರನೇದಾಗಿ ಚಿಂತೆ ಮಾಡಬಾರದು. ನಮ್ಮೊಳಗೆ ಯಾವಾಗಲೂ ಕೃತಜ್ಞತಾ ಸ್ತುತಿ ಇರಬೇಕು. ದೇವನು ಮಾಡಿಕೊಟ್ಟಂಥ ಒಂದು ಉಪಕಾರ ಕೂಡ ಮರೆಯದೆ ಅದನ್ನು ನೆನೆಸಿಕೊಂಡು, ದೇವನೇ ನೀನು ಕೊಟ್ಟಂಥ ಬಿಡುಗಡೆಗಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಉಪಕಾರ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಕೊನೆಯದಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನಾ ಶೈಲಿಗೆ ವ್ಯತ್ಯಾಸ ಉಂಟಾಗುತ್ತೆ, ಪ್ರಾರ್ಥನೆಯ ಸಮಯಕ್ಕೆ ವ್ಯತ್ಯಾಸ ಉಂಟಾಗುತ್ತೆ, ಪ್ರಾರ್ಥನೆಯ ಆ ಒಂದು ಸ್ಥಿತಿಗತಿಗಳಿಗೆ ವ್ಯತ್ಯಾಸ ಉಂಟಾಗುತ್ತೆ, ನಾವು ಕೂತ್ಕೊಳ್ಳುವಂಥ ಶೈಲಿಗಳಿಗೆ ವ್ಯತ್ಯಾಸ ಉಂಟಾಗುತ್ತೆ. ಈ ದಿವಸಗಳಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವುಗಳು ಕಲಿಯೋಣ. ಒಂದು ವೇಳೆ ಇದರಲ್ಲಿ ಯಾವುದಾದ್ರೂ ಕಡಿಮೆ ಇದ್ದರೆ ಇವತ್ತು ದೇವರಲ್ಲಿ ಕೇಳಿಕೊಳ್ಳಿ. ಅನೇಕ ಆವರ್ತಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಕೆಲವು ವಿಷಯಗಳು ಸಿಗದಿರುವಾಗ, ಕೆಲವು ವಿಷಯಗಳು ನಮಗೆ ತಡವಾದಾಗ, ಅಥವಾ ಕೆಲವು ಸಾರಿ ಬೇಡಿಕೊಳ್ಳಿಕ್ಕೆ ಆಗದೆ ಹೋಗುವಾಗ ಇವತ್ತು ದೇವರಲ್ಲಿ ಕೇಳಿಕೊಳ್ಳಿ, ಕರ್ತನೆ ನನ್ನ ಪ್ರಾರ್ಥನಾ ಜೀವಿತವನ್ನು ಪುನಃ ನಾನು ಬೆಳೆಸಬೇಕು, ನನ್ನ ಪ್ರಾರ್ಥನಾ ವೀರನನ್ನಾಗಿ ನನ್ನನ್ನು ಮಾರ್ಪಡಿಸು, ಯಾವ ರೀತಿ ಕೇಳ್ಕೊಳ್ಬೇಕೆಂಬುದಾಗಿ ನಾನು ಕರ್ತನೆ ಅದೇ ರೀತಿಯಾಗಿ ನನ್ನನ್ನು ಕಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮಕ್ಕಳೇ, ಇವತ್ತು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ ಒಬ್ಬ ದೇವನಿದ್ದಾನೆ. ಆ ವಾಕ್ಯ, 7ನೇ ವಾಕ್ಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು. ನಿಮಗೆ ಕೊಡುವುದಕ್ಕಾಗಿ ಯೇಸು ಸಿದ್ಧನಾಗಿ ನಿಂತಿದ್ದಾರೆ. ನೀವು ಬೇಡಿಕೊಳ್ಳಿಕ್ಕೆ ಸಿದ್ಧರಿದ್ದೀರಾ? ಇವತ್ತು ನಮ್ಮನ್ನೇ ಪರೀಕ್ಷೆ ಮಾಡುವ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಇವತ್ತು ನಾವು ಕೇಳಿದಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ. ಬೇಡಿಕೊಳ್ಳಿರಿ ನಿಮಗದು ದೊರೆಯುವುದೆಂಬುದಾಗಿ ನಿನ್ನ ವಾಕ್ಯವಾಗಿದೆ. ಅನೇಕಾವರ್ತಿ ಯಾವ ರೀತಿ ಬೇಡಿಕೊಳ್ಳಬೇಕು, ಯಾರಲ್ಲಿ ಬೇಡಿಕೊಳ್ಳಬೇಕು, ಹೇಗೆ ಬೇಡಿಕೊಳ್ಳಬೇಕು ಎಂಬುದಾಗಲ್ಲ ನಮಗೆ ಗೊತ್ತಿಲ್ಲ. ಅದು ಇವತ್ತು ವಾಕ್ಯ ನಮ್ಮೊಂದಿಗೆ ಬಹಳ ಸ್ಪಷ್ಟವಾಗಿ ಮಾತನಾಡಿದೆಯಾ. ಕರ್ತನೆ, ಬೇಡಿಕೊಳ್ಳಿಕ್ಕಾಗಿ ಯಾವ ರೀತಿ ಎಂಬುದಾಗಿ ನಮ್ಮನ್ನು ವ್ಯಕ್ತಪಡಿಸಿಕೊಂಡು ಅದಕ್ಕನುಸಾರವಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ನಮ್ಮ ಪ್ರಾರ್ಥನಾ ಶೈಲಿಗಳಿಗೆ ವ್ಯತ್ಯಾಸ ತರುವುದಕ್ಕಾಗಿ, ನಮ್ಮ ಪ್ರಾರ್ಥನೆಗಳಲ್ಲಿ ಕರ್ತನೆ ಒಂದು ಉಜ್ಜೀವನ ಉಂಟಾಗುವುದಕ್ಕಾಗಿ, ಅವಸ್ಥೆಗಳಿಗೆಲ್ಲ ಒಂದು ವ್ಯತ್ಯಾಸ ಬರಲಿಕ್ಕಾಗೆಲ್ಲ ಈ ದಿನಗಳಲ್ಲಿ ಸಹಾಯ ಮಾಡು. ದೇವನಿನ ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯು ನಿಮಗೆಲ್ಲರಿಗೂ ಬಹಳ ಆಶೀರ್ವಾದವಾಯಿತು ಎಂಬುದಾಗಿ ನಂಬುತ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದಿನ ಸಾರಿ ಇನ್ನೊಂದು ಭಾಗದೊಂದಿಗೆ ನಾವು ಪರಸ್ಪರವಾಗಿ ಭೇಟಿಯಾಗೋಣ. ಅದುವರೆಗೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.